ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾವು ಮಾತಾಡ್ತಾ ಇದ್ದಿದ್ದು ಟ್ರೈನ್ಸು ಮತ್ತು ಪ್ರೀಮಿಯಂ ಟ್ರೈನ್ಸ್ಗಳ ಬಗ್ಗೆ. ಆದರೆ ಇವತ್ತು ನಾವು ಮಾತಾಡೋದು ಒಂದು ಸ್ಪೆಷಲ್ ರೂಟ್ ಬಗ್ಗೆ. ಸದ್ಯಕ್ಕೆ ನಾನು ಇದ್ದೀನಿ ಪಲಕ್ಕಾಡ್ ರೈಲ್ವೆ ಸ್ಟೇಷನ್, ಅಂದರೆ ಕೇರಳದ ಪಲಕ್ಕಾಡ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಒಂದು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಂದ ಒಂದು ಟ್ರೈನ್ ಒರಿಜಿನೇಟ್ ಆಗುತ್ತೆ ಟುವರ್ಡ್ಸ್ ಶೋರ್ನೂರಿಂದ ನೀಲಂಬೂರ್ಗೆ. ನೀವು ಯೋಚನೆ ಮಾಡ್ಬೋದು ಇದರಲ್ಲಿ ಏನಿದೆಯಪ್ಪ ಅಂಥದ್ದು ಸ್ಪೆಷಲು ಅಂದರೆ ದ ಗ್ರೀನರಿ ಆ್ಯಂಡ್ ವ್ಯೂಸ್. ಇವಾಗ ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 5ಗೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 5ಅಲ್ಲೇ ನಿಂತಿದೆ. ಮತ್ತು ಇವತ್ತಿನ ನಾವು ಟ್ರಾವೆಲ್ ಮಾಡ್ತಾ ಟ್ರೈನ್ ನಂಬರ್ ಬಂದ್ಬಿಟ್ಟು 56607 ಪಾಲಕ್ಕಾಡ್ ನೀಲಾಂಬೂರ್ ರೋಡ್ ಪ್ಯಾಸೆಂಜರಲ್ಲಿ. ಇನ್ನು ನೆಕ್ಸ್ಟ್ 35 ಮಿನಿಟ್ಸಲ್ಲಿ ನಮ್ಮ ಟ್ರೈನ್ ಜರ್ನಿ ಕೂಡ ಸ್ಟಾರ್ಟ್ ಆಗ್ತಿದೆ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಯಾಕಂದರೆ ನಮ್ಮೊಬ್ಬರು ಸಬ್ಸ್ಕ್ರೈಬರು ಈ ರೂಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಬ್ರೋ, ಶೋರ್ನೂರು ನೀಲಾಂಬೂರು ರೂಟ್ನ ಒಂದ್ಸತಿ ಟ್ರೈ ಮಾಡಿ, ನೀವು 100% ನಾನು ಬರ್ಕೊಡ್ತೀನಿ, ನೀವು ತುಂಬ ಇಷ್ಟಪಡ್ತೀರ ಆ ರೂಟ್ನ ಅಂತ. ಅದಕ್ಕೆ ಅಂತ ಒಂದು ಎಕ್ಸ್ಪೆಕ್ಟೇಷನು ಇದೆ ಮತ್ತು ಎಕ್ಸೈಟ್ಮೆಂಟ್ ಕೂಡ ಇದೆ. ಮತ್ತು ನಮ್ಮ ಟ್ರೈನಿಂದ ಟೈಮಿಂಗ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಇದು ದಿನ ಬೆಳಿಗ್ಗೆ 6:05 ಬಿಡುತ್ತೆ ಪಲಕ್ಕಾಡ್ನ. ಅದೇ ದಿನ ಬೆಳಿಗ್ಗೆ 8:45 ರೀಚ್ ಆಗ್ತದೆ ನೀಲಾಂಬೂರ್ ರೋಡು. ಇವತ್ತಿನ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಈ ರೋಡು WAP4, ಈ ರೋಡ್ ಶೆಡ್ಡಿಂದು WAP4 ಇದೆ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 4ಗೆ ಎಂಟ್ರ್ ಆಗ್ತಿದೆ ಮಂಗಳೂರಿಂದ ಚೆನ್ನೈಗೆ ಹೋಗುವ ವೆಸ್ಟ್ ಕೋಸ್ಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಜನರಲ್ ನೋಡ್ಬೋದು ಎಷ್ಟು ಪ್ಯಾಕ್ ಇದೆ ಈ ಟ್ರೈನಲ್ಲಿ ಅಂತ. ಮಂಗಳೂರಿಂದ ನೈಟ್ 11:45 ಬಿಟ್ಟಿದೆ ಗಾಡಿ. ಇದು 5:55ಕ್ಕೆ ಪಲಕ್ಕಾಡಿಗೆ ಬಂದಿದೆ. ಮಧ್ಯಾಹ್ನ 4:15 ರೀಚ್ ಆಗ್ತದೆ ಚೆನ್ನೈಗೆ. ಮತ್ತು ನೋಡ್ಬೋದು ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ಗೆ ಹತ್ತಕ್ಕೆ ಎಷ್ಟು ಜನ ಇದ್ದಾರೆ ಅಂತ. ಇಳಿಯೋಕ್ಕೂ ಜಾಗ ಬಿಡ್ತಾಳೆ, ಅಷ್ಟು ಜನ ತುಂಬ್ತವ್ರೆ ಟ್ರೈನಿಗೆ. ಈ 8 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಆಲ್ಟೋ ಪಾರ್ಲಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು PPL. ಇಲ್ಲಿಗೆ ನಮ್ಮ ಟ್ರೈನ್ ಅಲ್ಲೇ ಸಿಗ್ನಲ್ ಕೂಡ ಆಗಿದೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 6:16 ಅದರ ಬಂದೈತ್ರಲ್ಲಿ 6:15 ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. 1.5 ನಿಮಿಷ ಆಲ್ಟಿದ್ದಲ್ಲಿ ಏನು ಮಾತಾಡೋಕ್ಕೆ ಆಗಲ್ಲ.
31 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಒಟ್ಟಪಾಲಂಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು OTP. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6:43 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6:40 ನಿಮಿಷ. ಅಂದರೆ 3 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು ಒಂದೇ ನಿಮಿಷ ಹಾಲ್ಟ್ ಇದೆ. ನೋಡಬೇಕು. ಮತ್ತು ವೆದರ್ ಮಾತ್ರ ಸೂಪರ್ ಆಗಿದೆ ಗುರು. ಮತ್ತು ಈ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡೇ ನಿಮಗೆ ಇಲ್ಲಿ ನದಿಗೆ ನೋಡೋಕೆ ಸಿಗ್ತದೆ. ಅಲ್ಲಿ ಇವಾಗ ಕಾಣಿಸ್ತಲ್ಲ, ಬರೀ ಗಿಡಗಳ ಅಡ್ಡ ಇದ್ದಾವೆ. ಆದರೆ ಎಂಟ್ರ್ ಆಗ್ಬೇಕಾದ್ರೆ ನೋಡಿದ್ನಲ್ಲ, ಈ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡೇ ನದಿ ಕೂಡ ನೋಡೋಕೆ ಸಿಗ್ತದೆ. ನೋಡುವ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶೋಡ್ನೂರ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:02 ಆದರೆ ಬಂದೈತ್ರಿ ಇಲ್ಲಿ 7:02. ನಾರ್ತ್ ಆನ್ ಟೈಮಿಂಗ್ ನಾವು ಬಂದಿದ್ದೀವಿ ಶೋಡ್ನೂರ್ ಜಂಕ್ಷನ್ಗೆ. ಶೋಡ್ನೂರ್ನ ಜಂಕ್ಷನ್ ಯಾಕಂತ ಅಂದರೆ ಒಂದು ಲೈನ್ ಟ್ರೈನ್ ಹೋಗಿದೆ ತ್ರಿಶೂರು ಎರ್ನಾಕುಳಂನಿಂದ ತಿರುವನಂತಪುರಂಗೆ. ಇನ್ನೊಂದು ನಾವು ಬಂದವಲ್ಲ ಪಲಕ್ಕಾಡು ಕೊಯಂಬತ್ತೂರು ಲೈನ್. ಇನ್ನೊಂದು ನಾವು ಹೋಗ್ತಾ ಇರೋದು ನೀಲಾಂಬೂರ್ ಲೈನು. ಇನ್ನೊಂದು ಕೋಸಿಕೋಡು ಕಣ್ಣೂರಿಂದ ಮಂಗಳೂರಿಗೆ ಹೊಂದೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ನಾನು ನೀಲಾಂಬೂರ್ ರೂಟ್ ಏನಿದೆಯಲ್ಲ ಟೋಟಲ್ 66 ಕಿಲೋಮೀಟರ್ ಸ್ಟ್ರೆಚ್ ಇದೆ ಗುರು. ಟೋಟಲ್ ಹಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ 7 ಹಾಲ್ಸ್ ಇದೆ. ಅಂದರೆ 7 ಕಡೆ ನಿಲ್ಲುತ್ತೆ ಗಾಡಿ. ನೋಡಬೇಕು, ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಇದೆ ಮತ್ತು ಎಕ್ಸ್ಪೆಕ್ಟೇಷನ್ ಕೂಡ ತುಂಬ ಇದೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ. ಯಾಕಂದರೆ ನಾನು ಯೂಟ್ಯೂಬ್ ವೀಡಿಯೋಸು ಮತ್ತು ಫೋಟೋಸ್ ನೋಡಿದಾಗ ಒಂಥರ ಇತ್ತು. ಯಾಕಂದರೆ ಅವಾಗಿನ್ನೂ ಎಲೆಕ್ಟ್ರಿಫೈಡ್ ಆಗಿರಲಿಲ್ಲ ನಾನು ನೋಡಿದ ವೀಡಿಯೋಸಲ್ಲಿ. ಇವಾಗ ಎಲೆಕ್ಟ್ರಿಫೈಡ್ ಆಗಿದೆ. ಸಿಗ್ನಲ್ ಕೂಡ ಸಿಕ್ಬಿಟ್ಟಿದೆ ಈಗ. ನೀವೇನು ಅವೆರಡು ಲೈನ್ ನೋಡ್ತಾ ಇದ್ದೀರಲ್ಲ, ಅವೆರಡು ಲೈನೇ ಕೋಜಿಕೋಡು ಕಣ್ಣೂರು ಮಂಗಳೂರಿಗೆ ಹೋಗಿ ಟಚ್ ಆಗ್ತದೆ.
ನಮ್ಮ ಟ್ರೈನ್ ಬಂದೈತ್ರಿ ಈಗ ವಲಾಪೂಜಾಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು VPZ. ಇಲ್ಲಿಗೆ ಈ ಟ್ರೈನ್ ಏನು ರೈಲ್ವೆ ಸ್ಟೇಷನ್ ಇದೆಯಲ್ಲ ಓಪನ್ ಆಗಿದೆ 1921 ಈ ರೈಲ್ವೆ ಸ್ಟೇಷನ್ ಓಪನ್ ಆಗಿದೆ. ಬರೀ ಒಂದು ನಿಮಿಷ ಹಾಲ್ಟ್ ಇದೆ ವಲಾಪೂಜಾದಲ್ಲಿ. ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಿರುಕರಾಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:30 ಅದರ ಬಂದೈತ್ರಿ. ಇಲ್ಲಿ 7:31 ಅದೇ 1 ನಿಮಿಷ ಹಾಲ್ಟ್ ಇರೋದು. ಏನು ರೂಟ್ ಏನು ಸ್ಟೇಷನ್ಸ್ ಇದೆಯಲ್ಲ ಎಲ್ಲ 1 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲಿ ಜಾಮಾ ಮಸೀದಿ ಭಾಳ ಫೇಮಸ್ಸು ಚಿರುಕರದಲ್ಲಿ. ಈ ರೂಟ್ ಬರೀ ಇಷ್ಟಿಷ್ಟು ಚಿಕ್ಕ ಹಾಲ್ಟ್ 1 ನಿಮಿಷ ಹಾಲ್ಟಿಗೆ ಕ್ಲೀನಾಗಿ ಮಾತಾಡೋಕ್ಕೂ ಕೂಡ ಆಗಲ್ಲ. ಈ ರೂಟಲ್ಲಿ ನೀವೇನೋ ಟ್ರಾವೆಲ್ ಮಾಡ್ತೀರಾ ಅಂದರೆ ನನ್ನ ಕೇಳಿದ್ರೆ ನೀವು ಬೆಸ್ಟ್ ಟೈಮ್ ಟು ಟ್ರಾವೆಲ್ ಈ ರೂಟಲ್ಲಿ ಮಾನ್ಸೂನ್ ಟೈಮಲ್ಲಿ ಜೂನ್ ಜುಲೈ ಆಗಸ್ಟಲ್ಲಿ ಈ ರೂಟಲ್ಲಿ ಟ್ರಾವೆಲ್ ಮಾಡಿ ಸಕ್ಕತ್ತಾಗಿರುತ್ತೆ. ಆದರೆ ರೂಟ್ ಮಾತ್ರ ಸಕ್ಕತ್ತಾಗಿದೆ. ಎಪ್ಪತ್ತೊಂದು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಅಂಗಾದಿಪುರಂಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು AA. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:50 ಅದರ ಬಂದೈತ್ರಿ. ಇಲ್ಲಿ 7:49 ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಮತ್ತು ಅಂಗಾದಿಪುರಮಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಅದು ಈ ರೂಟ್ ಅಂತ ನೀವು ಯಾರಾದರೂ ಈ ರೂಟಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂದರೆ ಒಂದ್ಸತಿನಾದ್ರು ಈ ರೂಟಲ್ಲಿ ಟ್ರಾವೆಲ್ ಮಾಡಿಗೋರು. ಯಾಕಂದರೆ ಫುಲ್ಲಿ ಎಲೆಕ್ಟ್ರಿಫೈಡ್ ರೂಟು ಮತ್ತು ಸಿಂಗಲ್ ಲೈನ್ ಸೆಕ್ಷನ್. ಇವಾಗ ಆ ಕಡೆಯಿಂದ ಒಂದು ಟ್ರೈನ್ ಕೂಡ ಬರ್ತಾ ಇದೆ. ಆ ಕಡೆಯಿಂದ ನೀಲಾಂಬೂರ್ ಶೋಡ್ನೂರ್ ಪ್ಯಾಸೆಂಜರು. ಈಗ ಆ ಟ್ರೈನ್ ಬರೋವರೆಗೂ ನಮ್ಮ ಟ್ರೈನ್ ಇಲ್ಲೇ ಅಂಗಾದಿಪುರಮಲ್ಲೇ ನಿಂತಿರುತ್ತೆ. ಮತ್ತು ಅಂಗಾದಿಪುರಮಲ್ಲಿ ಒಂದು ಟೆಂಪಲ್ ಕೂಡ ಇದೆ. ಇಲ್ಲಿ ಪೂರಂ ಫೆಸ್ಟಿವಲ್ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ 11 ದಿನ ನಡೆಯುತ್ತೆ ಆ ಫೆಸ್ಟಿವಲ್ಲು ಅಂಗಾದಿಪುರಮಲ್ಲಿ.
ನಮ್ಮ ಟ್ರೈನ್ ಬಂದಿದೆ ಈಗ ಪಟ್ಟಿಕಾಡಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು PKQ. ಹಿಂಗೊಂದು ಕೇರಳ ಟೂರಿಸ್ಟ್ ಡೆಸ್ಟಿನಿ ಪೀಚಿ ಡ್ಯಾಮ್ ಏನಿದೆಯಲ್ಲ, ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಅವೇನೋ ಆಗುತ್ತೆ. ಮತ್ತು ಫೇಮಸ್ ಏನಕ್ಕೆ ಅಂದರೆ ಪ್ಲಾಂಟೇಶನ್ನು, ಡ್ಯಾಮ್ಸು, ವಾಟರ್ ಫಾಲ್ಸ್ ಇಲ್ಲಿ ನೋಡೋಕ್ಕೆ ಸಿಗ್ತದೆ ನಿಮಗೆ ಪಟ್ಟಿಕಾಡಲ್ಲಿ. ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮೆಲ್ಲತ್ತೂರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MLTR. ಇಲ್ಲಿವರೆಗೂ ನಾವು ಈ ಟ್ರೈನಲ್ಲಿ 84 ಕಿಲೋಮೀಟರ್ ಕವರ್ ಮಾಡ್ಕೊಂಬಂದಿದ್ದೀವಿ. ಮತ್ತು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ. ಮತ್ತು ನೋಡ್ಬೋದು ಲೊಕೇಶನ್ ಎಷ್ಟು ಮಸ್ತ್ ಐತೆ ಅಂತ. ಟ್ರೈನ್ ಬಂದೈತ್ರಿ ಈಗ ಟೋರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TUV. ಟೋರಲ್ಲಿ ಏನು ಫೇಮಸ್ಸು ಅಂದರೆ ಸಾಕರ್ಸಿಗೆ ಭಾಳ ಫೇಮಸ್. ಇಲ್ಲಿ ಎಷ್ಟೊಂದು ಕ್ಲಬ್ಸ್ ಕೂಡ ಇದೆ. ಅಲ್ಲಿ ರೂಟ್ ಮಾತ್ರ ಸಕ್ಕತ್ತಾಗಿದೆ, ನೋಡ್ಬೇಕು ಇಲ್ಲಿ ಹಿಂಗಿದೆ ಅಂತ. ಸಿಗ್ನಲ್ ಕೂಡ ಸಹ ಸಿಕ್ಬಿಟ್ಟಿದೆ. ನಾನು ನೋಡಬೇಕು ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಮಿನಿಯಮ್ ಬಾಲಮ್ ಏನು ಫೇಮಸ್ ಅಂದರೆ ಇಲ್ಲಿ ನಿಮಗೆ ಫಿಶ್ ಮಾರ್ಕೆಟ್ ನೋಡೋಕ್ಕೆ ಸಿಗ್ತದೆ. ದೂರದಿಂದನೂ ಇಲ್ಲಿ ಫಿಶ್ ತೊಗೊಳಕ್ಕೆ ಬರ್ತಾರೆ. ಮತ್ತು ಅಕ್ಕಪಕ್ಕ ಹಳ್ಳಿ ಮತ್ತು ನೀಲಾಂಬೂರು ಇಂದನೂ ಇಲ್ಲಿ ಫಿಶ್ ತೊಗೊಳಕ್ಕೆ ಬರ್ತಾರೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ದ ಸೇಲ್ಸ್ ಆಫ್ ನೀಲಾಂಬೂರ್ ಟೀ ಕೋರ್ಸ್ಗೂ ಇದು ಫೇಮಸ್ ಇದೆ ಈ ಊರು. ಮತ್ತು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಇಲ್ದಿದ್ದಾರೆ ಗುರು. ಬರೀ ಒಂದೊಂದೇ ನಿಮಿಷ ಹೊಲ್ಟಿರೋದು ಗುರು. ಒಂದೊಂದು ನಿಮಿಷ ಹೊಲ್ಟೆ ನಾವು ಕ್ಲೀನಾಗಿ ಮಾತಾಡೋಕ್ಕೂ ಆಗಲ್ಲ. ಅಲ್ಲೇ ಸಿಗ್ನಲ್ ಕೊಡೋದನ್ನ ಸಹ ಸಿಕ್ಬಿಡಿ.
ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ನೀಲಾಂಬೂರ್ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು NIL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 45 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 8 ಗಂಟೆ 35 ನಿಮಿಷ ಅಂದರೆ 10 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಕ್ಕತ್ತಾಯಿತು ಜರ್ನಿ ಎಕ್ಸ್ಪೀರಿಯೆನ್ಸು. ನೀವು ಯಾರು ಈ ರೂಟಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂದರೆ ಒಂದು ಸತಿನಾರು ಈ ರೂಟಲ್ಲಿ ಟ್ರಾವೆಲ್ ಮಾಡಿ, ಸಕ್ಕತ್ತಾಗಿದೆ. ಮತ್ತು ಇನ್ನು ಹಂಗೇನು ಡಿಸಪಾಯಿಂಟ್ಮೆಂಟ್ ಆಯಿತು ಅಂದರೆ ಈ ರೂಟಲ್ಲಿ ನಾನು ವೀಡಿಯೋಸು ಮತ್ತು ಫೋಟೋಸ್ ನೋಡಿದೆ ಎಲೆಕ್ಟ್ರಿಫೈಡ್ ಆಗಿರಲಿಲ್ಲ. ಆವಾಗ ಒಂಥರ ಸ್ವರ್ಗ ಥರ ಇತ್ತು. ಇವಾಗ ನೋಡಿ ಎಲೆಕ್ಟ್ರಿಫೈಡ್ ಆಗಿಬಿಟ್ಟು ಅದೊಂದು ಬ್ಯೂಟಿನೇ ಹೋಗ್ಬಿಟ್ಟಿದೆ. ಅದೊಂದು ಬೇಜಾರಾಯ್ತು ಅಷ್ಟೇ. ಮತ್ತು ಫೇರ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ 30 ರೂಪಾಯಿ ಆಗುತ್ತೆ ಪಲಕ್ಕಾಡಿಂದ ನೀಲಾಂಬೂರ್ ರೋಡ್ಗೆ. ಮತ್ತು ಬನ್ನಿ ಆಚೆ ಕಡೆ ಹೋಗೋಣ. ನಿಮಗೆ ಟಿಕೆಟ್ ಕೌಂಟ್ರು ಅದೆಲ್ಲ ಔಟ್ರಲ್ಲಿ ಹೆಂಗಿದೆ, ಎಂಟ್ರೆನ್ಸಲ್ಲಿ ಯಾವ ಥರ ಇದೆ ಅದು ನಿಮಗೆ ತೋರಿಸ್ತೀನಿ. ಮತ್ತು ನೀವೇನು ದಾರಿ ನೋಡ್ತಾ ಇದ್ದೀರಲ್ಲ, ಆ ರೂಟು ಎಲೆಕ್ಟ್ರಿಫಿಕೇಷನ್ ಆಗೋಕ್ಕಿಂತ ಮುಂಚೆ ರೂಟ್ ಒಳ್ಳೆ ಸ್ವರ್ಗ ಥರ ಇತ್ತು ಗುರು. ಇವಾಗ ಅದು ಅನ್ನಿಸ್ತು ಬ್ಯೂಟಿನೇ ಕಾಣಿಸೋದಿಲ್ಲ ಇಲ್ಲಿ. ಮತ್ತು ನೋಡ್ಬೋದು ಇದೇ ಥರ ಇದೆ ನೀಲಾಂಬೂರ್ ರೈಲ್ವೆ ಸ್ಟೇಷನ್ನು. ಮತ್ತು ಇಲ್ಲಿ AC ವೇಟಿಂಗ್ ಹಾಲ್ ಕೂಡ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ AC ವೇಟಿಂಗ್ ಹಾಲ್ ಕೂಡ ಇದೆ. ಇದೇ ಎಂಟ್ರೆನ್ಸು, ಬನ್ನಿ ಹೋಗುವ. ಅಂದರೆ ನೋಡ್ಬೋದು ಆ ಥರ ಇದೆ ರಿಸರ್ವೇಷನ್ ಕೌಂಟರ್ದು ಮತ್ತು ಜನರಲ್ ಕೌಂಟರ್ದು. ಮತ್ತು ಡಿಸ್ಪ್ಲೇ ಬೋರ್ಡ್ ಕೂಡ ಸಹ ಇದೆ. ಮತ್ತು ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ. ಫ್ರೀ ವೈಫೈ ಕೂಡ ಸಹ ಇದೆ. ಮತ್ತು ಈ ಥರ ಇದೆ ನಿಮ್ಗೆ ಅಲ್ಲಿ ಕುತ್ಕೊಳ್ಳೋಕ್ಕೆ ವೇಟಿಂಗ್ ಹಾಲ್ ಕೂಡ ಸಹ ಇದೆ ಗುರು ಇಲ್ಲಿ ಈ ರೈಲ್ವೆ ಸ್ಟೇಷನಲ್ಲಿ. ಮತ್ತು ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಈಗ ನಾನು ಇದೇ ಟ್ರೈನ್ ಬಂದಿದ್ದೆಲ್ಲ, ಇದೇ ಟ್ರೈನ್ 9:55ಕ್ಕೆ ನೀಲಾಂಬೂರ್ ಶೋರ್ನೂರ್ ಪ್ಯಾಸೆಂಜರ್ ಆಗಿ ಹೋಗುತ್ತೆ. ಈಗ ನಾನು ಅದೇ ಟ್ರೈನಲ್ಲಿ ಹೋಗ್ತೀನಿ ಶೋರ್ನೂರ್ಗೆ. ಅಲ್ಲಿಂದ ನಾನು ಹೋಗ್ತೀನಿ ಮಂಗಳೂರಿಗೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.